ನಮ್ಮ ಜೊತೆ ಇದ್ದಾರೆ ಯದುವೀರ ದಂಪತಿಗಳು. ಈಗಷ್ಟೇ ಪ್ರಾಣ ಪ್ರತಿಷ್ಠಾಪನೆಯನ್ನು ಮುಗಿಸಿ ಈಗ ಬಂದಿದ್ದಾರೆ. ಹೇಗಿದೆ ಮಂದಿರ? ರಾಮಲಲ್ಲ ಮೂರ್ತಿ ಹೇಗಿದೆ? ಕಾರ್ಯಕ್ರಮ ಹೇಗಿದೆ? ಮಂದಿರ ಅತ್ಯದ್ಭುತ, ರಾಮಲಲ್ಲ ಇದು ವಿಗ್ರಹನೂ ಕೂಡ ಅತ್ಯದ್ಭುತ. ಈ ದರ್ಶನ ಮಾಡಿದ್ದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ನಮ್ಮ ಪ್ರಾರ್ಥನೆ ನಮ್ಮ ಸಮಸ್ತ ಕನ್ನಡಿಗರಿಗೆ ಒಳ್ಳೆಯ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಒಂದು ಐತಿಹಾಸಿಕವಾಗಿತ್ತು. ಆ ಭಾಷಣದ ಬಗ್ಗೆ ಮಾತಾಡೋದಾದ್ರೆ ಅದು ಹೇಳೋ ಹಾಗೆ ಇದು ಬರೀ ಶುರು ಮತ್ತು ನಮ್ಮ ಧಾರ್ಮಿಕ ಸ್ಥಳಗಳು ಮತ್ತು ಅದ್ರ ಜೊತೆಗೆ ಸಂಬಂಧಪಟ್ಟಿರೋ ಇಡೀ ಭಾರತವೇ ಒಂದು ಹೊಸ ಯುಗಕ್ಕೆ ಅಥವಾ ಒಂದು ಹೊಸ ಕಾಲ ಶುರು ಆಗ್ತಾ ಇದೆ. ಆ ಕಾಲ ಇದು ನಿರ್ಮಾಣ ಮಾಡೋಕ್ಕೆ ಮತ್ತು ಒಂದು ಶ್ರೇಷ್ಠ ಭಾರತ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಬೇಕಾಗಿತ್ತು ಅಂತ ಸಂದೇಶ ಕೊಟ್ಟಿದೆ. ಮೈಸೂರಿನವರಾದಂಥ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂಥ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಹೇಗನ್ಸುತ್ತೆ ಮೈಸೂರಿನವರಾಗಿ? ಅದು ಮೈಸೂರಿಗೆ ಒಂದು ಹೆಮ್ಮೆ ತಂದಿದೆ. ಅದು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಆಗಲೇ ಹೇಳಿದ್ದೀನಿ, ವಿಗ್ರಹ ಅತ್ಯದ್ಭುತವಾಗಿದೆ ಮತ್ತು ಇವತ್ತು ಪ್ರಾಣ ಪ್ರತಿಷ್ಠೆ ಆಗಿ ಅದು ಈ ರೂಪದಲ್ಲಿ ದರ್ಶನ ಮಾಡೋದು ನಿಜವಾಗ್ಲೂ ಒಂದು ಸೌಭಾಗ್ಯ. ಇದು ಯದುವೀರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.